ಏನಿದು ಏಕರೂಪ ನಾಗರಿಕ ಸಂಹಿತೆ? ಇಡೀ ದೇಶದಲ್ಲಿ ಧರ್ಮ ಜಾತಿ ಪಂಗಡಕ್ಕೆ ಒಂದೇ ನಿಯಮ ಇರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕೊಲೆ ಆಗತ್ತೆ ಅಂತ ಇಟ್ಕೊಳ್ಳಿ, ಒಬ್ಬ ಕೊಲೆ ಮಾಡೋದಂತ ಇಟ್ಕೊಳ್ಳಿ. ಮುಸ್ಲಿಮರಿಗೆ ಕೊಲೆಗೆ ಬೇರೆ ಕೊಡಬೇಕು, ಹಿಂದೂಗಳಿಗೆ ಶಿಕ್ಷೆ ಬೇರೆ ಕೊಡಬೇಕು, ಕ್ರಿಶ್ಚಿಯನ್ಗೆ ಬೇರೆ ಶಿಕ್ಷೆ ಕೊಡಬೇಕು. ನಮ್ಮ ಬೈಬಲಲ್ಲಿ ಹಿಂಗೆ ಹೇಳಿದೆ, ನಮ್ಮ ಗೀತೆಯಲ್ಲಿ ಹಿಂಗೆ ಹೇಳಿದೆ, ನಮ್ಮ ಕುರಾನಲ್ಲಿ ಹಿಂಗೆ ಹೇಳಿದೆ. ನಡೆಯತ್ತೇನ್ರಿ? ಆ ರೀತಿಯ ಕಾನೂನುಗಳು ಏಕರೂಪವಾಗಿ ಎಲ್ಲರಿಗೂ ಕೊಡೋದೇ ಏಕರೂಪ ನಾಗರಿಕ ನಾಗರಿಕ ಸಂಹಿತೆ. ಬೇರೆಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಅಂತ್ಯವಾಗುತ್ತೆ. ವೈಯಕ್ತಿಕ ಕಾನೂನುಗಳಿಂದ ಎಲ್ಲ ವಿಚಾರಕ್ಕೂ ಅಲ್ಲ, ಸಂಬಂಧಪಟ್ಟದಕ್ಕೆ ಮಾತ್ರ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿಗಳಿಗೆ ವಿಭಿನ್ನ ಕಾನೂನಿದೆ, ಕೆಲವುದಕ್ಕೆ ಮಾತ್ರ ನಾನು ಹೇಳ್ತಿರೋದು. ಮತ್ತು ಪರ್ಟಿಕ್ಯುಲರ್ ಆಗಿ ಹಿಂದೂ ಕಾನೂನು ಬೌದ್ಧ ಜೈನ ಸಿಖ್ಖರಿಗೂ ಎಲ್ಲರಿಗೂ ಒಂದೇ ರೀತಿಯ ಕಾನೂನು. ಯಾವುದರಲ್ಲಿ? ವಿಲ್ ಬರೆಯುವ ವಿಚಾರದಲ್ಲಿ, ಮದುವೆ ಅಂತ ವಿಚಾರದಲ್ಲಿ ಒಂದೇ ಕಾನೂನಿದೆ. ಇನ್ನು ಮುಂದೆ ಎಲ್ಲ ಧರ್ಮಗಳಿಗೂ ಒಂದೇ ಕಾನೂನು ಬರಲಿದೆ. ಯಾವುದೇ ಧರ್ಮದವರ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರದ ನಿಯಮಗಳು ಒಂದೇ ರೀತಿಯಲ್ಲಿ ಇರಲಿವೆ. ಅಂದರೆ ಎಲ್ಲರಿಗೂ ಸಹಾಯಕವಾಗುವಂಥ ರೀತಿಯಲ್ಲಿ ಇರುತ್ತೆ ಅದು ಅಂತ. ಹಾಗಿದ್ರೆ ಮುಸ್ಲಿಮರು ಯಾಕೆ ವಿರೋಧ ಮಾಡ್ತಾರೆ ಇದಕ್ಕೆ? ಮುಸ್ಲಿಮರದು ಎರಡು ಕಾನೂನುಗಳು ಬರುತ್ತೆ. ಈಗ ಶಾಬಾನು ಪ್ರಕರಣದಲ್ಲಿ ಕೂಡ ಅದೇ ಆಗಿತ್ತು. ಶಾಬಾನು ಪ್ರಕರಣದಲ್ಲಿ ಏನಾಗುತ್ತೆ, ಶಾಬಾನು ಅಂತ ಹೆಣ್ಣುಮಗಳು ವಿಚ್ಛೇದನ ಅಂದರೆ ತಲಾಕ್ ಆಗುತ್ತೆ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಏನು ಹೇಳುತ್ತೆ, ಶಾಬಾನು ಅವರಿಗೆ ಏನಂತಾರೆ ಅದಕ್ಕೆ, ಜೀವನಾಂಶ ಕೊಡಿ ಅಂತ ಹೇಳುತ್ತೆ. ಜೀವನಾಂಶ ಕೊಡಿ. ಮುಸ್ಲಿಂ ಶರಿಯಾ ಕಾನೂನು ಪ್ರಕಾರ ಅಲ್ಲಿ ಜೀವನಾಂಶ ಕೊಡುವಂಥದ್ದು ಏನಿಲ್ಲ, ಅದೊಂದು ಎಗ್ರಿಮೆಂಟ್. ಹಾಗಾಗಿ ತಲಾಕ್ ಕೊಟ್ಟ ನಂತರ ಆಕೆ ಬೇರೆ, ನಾವು ಬೇರೆ ಅಂತ. ಆದರೆ ಸುಪ್ರೀಂ ಕೋರ್ಟ್ ಹೇಳಿಬಿಡ್ತಲ್ಲ ಕೊಡಬೇಕು ಅಂತ ಹೇಳಿ. ಒಂದು ರೀತಿಯಲ್ಲಿ ಮುಸ್ಲಿಂ ಮುಖಂಡರು ಮನವಿ ಮಾಡ್ತಾರೆ. ಆಗ ರಾಜೀವ್ ಗಾಂಧಿ ಏನು ಮಾಡ್ತಾರೆ, ಕಾನೂನಿಗೆ ತಿದ್ದುಪಡಿ ತಂದು ಆ ರೀತಿ ಕೊಡೋದು ಬೇಡ ಅಂತ ಕಾನೂನು ಮಾಡ್ತಾರೆ. ಆಗ ಉಳಿದ ವಿರೋಧ ಪಕ್ಷಗಳು ಇದು ಮುಸ್ಲಿಮರನ್ನು ಓಲೈಕೆ ಮಾಡುವಂಥದ್ದು ಅಂತ ಜೋರ ಗಲಾಟೆ ಆಗಿದೆ. ಹಿಂದೂಗಳ ವಿರೋಧ ಕಟ್ಕೊಳ್ತೀನಿ ಅಂತೇಳಿ ಆಗ ರಾಜೀವ್ ಗಾಂಧಿಯವರು ಫೈಜಾಬಾದ್ ಕೋರ್ಟ್ ಕೊಟ್ಟ ಆದೇಶದ ತಕ್ಷಣವೇ 30-40 ನಿಮಿಷಗಳೊಳಗಾಗಿ ರಾಮ ಮಂದಿರದ ಬೀಗವನ್ನು ತೆಗೆಸ್ತಾರೆ. ಆಮೇಲೆ 1989 ಚುನಾವಣೆಯನ್ನು ಅಲ್ಲಿಂದಲೇ ಶುರು ಮಾಡ್ತಾರೆ, ಶಿಲಾನ್ಯಾಸ ಕೂಡ ಮಾಡ್ತಾರೆ. ಇದು ತುಷ್ಟೀಕರಣ ಅಂತ ಅಲ್ಲಿಂದ ಇಲ್ಲಿ ತನಕ. ಸೊ ಹೀಗಿರುವಾಗ ಕೆಲವು ಕಾನೂನುಗಳು ಎಲ್ಲರಿಗೂ ಒಂದೇ ಥರ ಇರಬೇಕು. ಹಾಗಂತ ಶರಿಯಾದಲ್ಲಿ ಆಗುವಂಥ ಕಾನೂನುಗಳಿಗೆ ವಿರೋಧ ಅಥವಾ ಕ್ರಿಶ್ಚಿಯನ್ರಿಗೆ ವಿರೋಧ, ಹಿಂದೂಗಳಿಗೆ ವಿರೋಧ ಅಂತಲ್ಲ. ಕೆಲವು ಕಾನೂನುಗಳು ಎಲ್ಲರಿಗೂ ಒಂದೇ ಥರ. ನಾನು ಹೇಳಿದ್ನಲ್ಲ, ಒಂದು ದೊಡ್ಡ ಬೇರೆ ಉದಾಹರಣೆಯಲ್ಲೇ ಕೊಟ್ಟೆ ನಾನು. ಒಂದು ಕೊಲೆ ಮಾಡಿರ್ತಾರೆ, ಒಂದು 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 ಡಕಾಯಿತಿ ಮಾಡಿರ್ತಾರೆ, ಎಲ್ರಿಗೂ ಒಂದೇ ಕಾನೂನು ತಾನೆ. ಅಲ್ಲಿ ಶರಿಯಾ, ಹಿಂದೂ ಕಾನೂನು, ಕ್ರಿಶ್ಚಿಯನ್ ಕಾನೂನು ಅಂತ ನೋಡೋಕ್ಕೆ ಬರಲ್ಲ. ಯಾಕೆ ಮುಸ್ಲಿಮರ ವಿರೋಧ? ಶರಿಯಾ ಆಧಾರಿತದಲ್ಲಿ ರಚನೆ ಆಗಿದೆ ಅನೇಕ ಮುಸ್ಲಿಂ ಕಾನೂನುಗಳು. ಮುಸ್ಲಿಮರ ವೈಯಕ್ತಿಕ ಕಾನೂನು ಶರಿಯಾ ಇನ್ನು ಮುಂದೆ ಕೆಲವು ವಿಚಾರಗಳಲ್ಲಿ ಇರಲ್ಲ. ವಿವಾಹ, ಉತ್ತರಾಧಿಕಾರ, ಆಸ್ತಿ ಹಂಚಿಕೆ, ವಿಚ್ಛೇದನ, ಜೀವನಾಂಶ ನೀಡಬೇಕಿದ್ರೂ ಮುಸ್ಲಿಂ ಕಾನೂನಿನ ಅಡಿಯಲ್ಲೇ ನೀಡಲಾಗ್ತಾ ಇತ್ತು. ಈಗ ಕೊಡ್ತಾಯಿದ್ರು ಎಲ್ಲವೂ ಕೂಡ ಮುಸ್ಲಿಂ ಕಾನೂನು ಅಡಿಯಲ್ಲಿ. UCC ಜಾರಿಯಾದರೆ ಮುಸ್ಲಿಂ ಕಾನೂನುಗಳಿಗೆ, ಕೆಲವು ಮುಸ್ಲಿಂ ಕಾನೂನುಗಳಿಗೆ ತಿಲಾಂಜಲಿ ಆಡಬೇಕಾಗತ್ತೆ. ಮುಸ್ಲಿಂ ವೈಯಕ್ತಿಕ ಕಾನೂನು ಪ್ರಕಾರ ಮಹಿಳೆಯರಿಗೆ ಪ್ರಾಶಸ್ತ್ಯ ವಿರೋಧಿಲ್ಲ. ಈಗ ಅವರಿಗೆ ವಿಚ್ಛೇದನ ಕೊಟ್ಟು ಅವರಿಗೇನು ದುಡ್ಡು ಕೊಡಬೇಕು ಅಂತಿಲ್ಲ, ಅದು ಕೊಡಬೇಕಾಗುತ್ತೆ. ಮಹಿಳೆಯರಿಗೆ ಗಂಡನ ಆಸ್ತಿಯಲ್ಲಿ 8.1 ಮಾತ್ರ ಪಾಲು ಇರುವಂಥದ್ದು. ಅದೆಲ್ಲವೂ ಕೂಡ ಬದಲಾಗತ್ತೆ ಅಂತ. ಇದರ ಬಗ್ಗೆ ಇನ್ನೂ ಕಾಂಗ್ರೆಸ್ ಹೇಳಿತ್ತು, ಕರಡು ರೆಡಿಯಾಗಲಿ ಆಮೇಲೆ ಮಾತಾಡ್ತೀವಿ ಅಂತ ಹೇಳಿ. ಚರ್ಚೆ ಇನ್ನೂ ಶುರುವಾಗಿಲ್ಲ, ಶುರುವಾಗುತ್ತೆ ದೊಡ್ಡ ಮಟ್ಟದಲ್ಲಿ. ಓಕೆ.